ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೂ ಹಗರಣಗಳಿಗೂ ಬಿಡ್ಲಾರ್ದ ನಂಟು ಅಂತಕ್ಕಂಥದ್ದು ಒಂದು ರೀತಿ ವ್ಯಕ್ತ ಆಗ್ತಾ ಇದೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಎರಡು ಪ್ರಮುಖ ಹಗರಣಗಳು ಹೊರಗೆ ಬಂದಿರತಕ್ಕಂಥ ಈ ಸಂದರ್ಭದಲ್ಲಿಯೇ ಈ ಪ್ರಮುಖ ಹಗರಣಗಳಲ್ಲಿ ಎಸ್ ಟಿ ಕಾರ್ಪೊರೇಷನ್ನ ಅಕ್ರಮ ಹಣ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯ ಸಂಪುಟದ ಒಬ್ಬ ಸಚಿವ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿರೋದಷ್ಟೇ ಅಲ್ಲ, ಈಗಾಗಲೇ ಇಡಿಯ ಬಂಧನದಲ್ಲೂ ಕೂಡ ಇದ್ದಾರೆ. ಇನ್ನೊಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕುಟುಂಬಸ್ಥರೇ ನೇರವಾಗಿ ಭಾಗಿಯಾಗಿದ್ದಾರೆ ಅಂತಕ್ಕಂಥ ಒಂದು ಏನು ಚರ್ಚೆ ಒಳಗಾಗ್ತಾ ಇದೆ. ಸುಮಾರು 5,000 ಕೋಟಿಗಳಷ್ಟು ಒಂದು ಹಣದ ಅವ್ಯವಹಾರ ಆಗಿದೆ ಅಂತಕ್ಕಂಥ ಒಂದು ಮಾತುಗಳು ಕೇಳಿ ಬರ್ತಿದ್ದಾವೆ. ಈ ಎರಡೂ ಹಗರಣಗಳನ್ನು ರಾಜ್ಯದ ವಿಧಾನಮಂಡಲದ ಅಧಿವೇಶನದಲ್ಲಿ ವಿರೋಧ ಪಕ್ಷಗಳು ಅತ್ಯಂತ ಸಮರ್ಥವಾಗಿ ಆಡಳಿತ ಪಕ್ಷವನ್ನು ಕಟ್ಟಿ ಹಾಕ್ತಕ್ಕಂಥ ಒಂದು ಕೆಲಸಕ್ಕೆ ಕೈ ಹಾಕಿದ್ದು ಬಹುತೇಕ ಯಶಸ್ವಿ ಕೂಡ ಆಗಿದ್ದಾವೆ. ಈ ಎರಡೂ ಹಗರಣಗಳಿಂದ ಬೇಸತ್ತು ಹೋಗಿರ್ತಕ್ಕಂಥ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇದೀಗ ತೀವ್ರ ಮುಜುಗರಕ್ಕೆ ಒಳಗಾಗಿದ್ದು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬಹುದೇನೋ ಅಂತಕ್ಕಂಥ ಚರ್ಚೆಗಳು ಕೂಡ ರಾಜ್ಯದಲ್ಲಿ ನಡೀತಾ ಇದ್ದಾವೆ. ಈ ಎರಡೂ ಹಗರಣಗಳು ಇನ್ನೂ ಕೂಡ ವಿಧಾನಮಂಡಲದಲ್ಲಿ ಪ್ರಸ್ತಾಪ ಆಗ್ತಾ ಇರತಕ್ಕಂಥ ಸಂದರ್ಭದಲ್ಲಿಯೇ ಬೆಂಗಳೂರಿನ ಬಿಜೆಪಿಯ ನಾಯಕರೊಬ್ಬರು ಇದೀಗ ಬಿಬಿಎಂಪಿ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ 2,000 ಕೋಟಿಗಳಷ್ಟು ದೊಡ್ಡ ಮೊತ್ತದ ಹಗರಣ ಆಗಿದೆ ಅಂತಕ್ಕಂಥ ಒಂದು ವಿಚಾರವನ್ನು ಪ್ರಸ್ತಾಪಿಸೋದ್ರ ಮೂಲಕ ಇದೀಗ ಕಾಂಗ್ರೆಸ್ಗೆ ಮತ್ತೊಮ್ಮೆ ಇಕ್ಕಟ್ಟನ್ನು ತಂದಿಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಬನ್ನಿ ಸ್ನೇಹಿತರೆ, ನಿಜಕ್ಕೂ ಕೂಡ ಬಿಬಿಎಂಪಿಯ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥ ಬೃಹತ್ ಬ್ರಹ್ಮಾಂಡ ಭ್ರಷ್ಟಾಚಾರವಾದರೂ ಏನು, ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಭ್ರಷ್ಟಾಚಾರ ಆಗಿದೆ ಅಂತಕ್ಕಂಥ ಆರೋಪವನ್ನು ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ, ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಟಿಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಈ ಕಾಂಗ್ರೆಸ್ ಸರ್ಕಾರ ಎಲೆಕ್ಷನ್ ದುಡ್ಡು ಅನ್ಸೋ ಕಾರಣಕ್ಕೆ ಈ ದಲಿತ ಸಮುದಾಯಕ್ಕೆ ಸೇರಿದ ಎಸ್ ಟಿ ಕಾರ್ಪೊರೇಷನ್ನ 187 ಕೋಟಿ ಹಣವನ್ನು ಅಕ್ರಮವಾಗಿ ವರ್ಗಾವಣೆ ಮಾಡಿತು. ಆ ಮೂಲಕ ಚುನಾವಣೆಗೆ ಈ ಹಣವನ್ನು ಬಳಸ್ಕೊಳ್ತು ಅಂತಕ್ಕಂಥ ಒಂದು ಆರೋಪವನ್ನು ಬಿಜೆಪಿ ನಾಯಕರು ಮಾಡ್ತಾ ಇದ್ರು. ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಇಡಿ ಇಲಾಖೆ ಕೂಡ ತನ್ನ ಪ್ರೆಸ್ ಮೀಟ್ ಅಲ್ಲಿ ಅತ್ಯಂತ ಸೂಕ್ತವಾದ ದಾಖಲೆಗಳನ್ನಿಟ್ಟು ರಾಜ್ಯದ ಕಾಂಗ್ರೆಸ್ ಸರ್ಕಾರ ನಿಜಕ್ಕೂ ಕೂಡ ತಪ್ಪು ಮಾಡಿದೆ ಅಂತಕ್ಕಂಥ ಒಂದು ಮಾಹಿತಿಯನ್ನ ರಾಜ್ಯದ ಜನ ಮುಂದಿಟ್ಟಿತ್ತು. ಅದಾದ ನಂತರ ಮತ್ತೊಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನೇರವಾಗಿ ಸಂಬಂಧಪಟ್ಟಂತ ಮೂಢ ಹಗರಣ ಕೂಡ ಹೊರಗೆ ಬಂತು. ಈ ಮೂಢ ಹಗರಣದಲ್ಲಿ ಸಿದ್ದರಾಮಯ್ಯನವರ ಪತ್ನಿ ಹಾಗೂ ಅವರ ಪುತ್ರ ನೇರವಾಗಿ ಭಾಗಿಯಾಗಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ರಾಜ್ಯದಲ್ಲಿ ಕೇಳಿ ಬರ್ತಾ ಇತ್ತು. ಇದೀಗ ಈ ಎರಡು ಪ್ರಮುಖ ಹಗರಣಗಳಿಗೆ ಸಂಬಂಧಪಟ್ಟಂತೆ ರಾಜ್ಯದ ಮುಖ್ಯಮಂತ್ರಿ ಹಾಗೂ ಕಾಂಗ್ರೆಸ್ ಸರ್ಕಾರ ತೀವ್ರ ಮುಜುಗರಕ್ಕೆ ಒಳಗಾಗಿದ್ದು ಸರ್ಕಾರ ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳುತ್ತೆ ಅಂತಕ್ಕಂಥ ಮಾತುಗಳು ರಾಜ್ಯದ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದ್ವು. ಇದೇ ಸಂದರ್ಭದಲ್ಲಿ ಈ ಎರಡು ಹಗರಣಗಳನ್ನು ಹೊರತುಪಡಿಸಿ ಮತ್ತೊಂದು ಬೃಹತ್ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಸುಮಾರು 2,000 ಕೋಟಿಗಳಷ್ಟು ಹಣವನ್ನ ಈ ಕಾಂಗ್ರೆಸ್ ಸರ್ಕಾರ ಲೂಟಿ ಹೊಡೆದಿದೆ ಅಂತಕ್ಕಂಥ ಒಂದು ಮಾಹಿತಿಯನ್ನ ಇದೀಗ ಬಿಜೆಪಿಯ ಬೆಂಗಳೂರು ಉತ್ತರದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಎಸ್ ಹರೀಶ್ ಅವರು ದಾಖಲೆಗಳ ಸಮೇತ ಒಂದು ಮಾಧ್ಯಮಗೋಷ್ಠಿಯಲ್ಲಿ ಬಹಿರಂಗಗೊಳಿಸೋದ್ರ ಮೂಲಕ ರಾಜ್ಯದ ಕಾಂಗ್ರೆಸ್ ಸರ್ಕಾರವನ್ನು ಮತ್ತೊಮ್ಮೆ ಇಕ್ಕಟ್ಟಿಗೆ ಸಿಲುಕಿಸ್ತಕ್ಕಂಥ ಪ್ರಯತ್ನಕ್ಕೆ ಬಿಜೆಪಿಯ ನಾಯಕರು ಕೈ ಹಾಕಿದ್ದಾರೆ. ಹಾಗಾದ್ರೆ ಏನು ಈ ಹಗರಣ? ಈ ಹಗರಣಕ್ಕೂ ಕಾಂಗ್ರೆಸ್ ಸರ್ಕಾರಕ್ಕೂ ಏನು ಸಂಬಂಧ? ರಾಜ್ಯದ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಹೊಂದಿರತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರ ಖಾತೆಗೆ ಸಂಬಂಧಪಟ್ಟಂತೆ ಬಿಬಿಎಂಪಿ ವ್ಯಾಪ್ತಿ ಬರುತ್ತೆ. ಈ ಬಿಬಿಎಂಪಿಯ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಬಿಬಿಎಂಪಿಯಲ್ಲಿರ್ತಕ್ಕಂಥ ಒಂದು ಅಧಿಕಾರಿಗಳು ಸುಮಾರು 2,000 ಕೋಟಿಗಳಷ್ಟು ಬೃಹತ್ ಭ್ರಷ್ಟಾಚಾರವನ್ನು ಮಾಡಿದ್ದಾರೆ. ಈ ಒಂದು ಭ್ರಷ್ಟಾಚಾರ ನೇರವಾಗಿ ಕಾಂಗ್ರೆಸ್ ಸರ್ಕಾರ ಕೇವಲ ಚುನಾವಣೆಗೆ ಹಣವನ್ನು ಕಲೆಕ್ಟ್ ಮಾಡೋದಕ್ಕೆ ಕಾರಣಕ್ಕೋಸ್ಕರ ಈ ರೀತಿಯ ಭ್ರಷ್ಟಾಚಾರಕ್ಕೆ ಕೈ ಹಾಕಿದೆ ಅಂತಕ್ಕಂಥ ಆರೋಪವನ್ನು ಎಸ್ ಹರೀಶ್ ಅವರು ಮಾಡೋದ್ರ ಮೂಲಕ ಇದೀಗ ಕಾಂಗ್ರೆಸ್ಗೆ ತೀವ್ರ ಮುಜುಗರವನ್ನು ತಂದಿಟ್ಟಿದ್ದಾರೆ. ಏನಾಗಾದ್ರೆ ಈ ಭ್ರಷ್ಟಾಚಾರ? ನಿಜಕ್ಕೂ ಕೂಡ 2,000 ಕೋಟಿಯನ್ನ ಈ ಕಾಂಗ್ರೆಸ್ ಸರ್ಕಾರ ಮಿಸ್ಯೂಸ್ ಮಾಡ್ಕೊಂಡಿದೆಯಾ ಅನ್ನೋದನ್ನ ನೋಡೋದಾದ್ರೆ ಬಿಬಿಎಂಪಿಯ 28 ವಿಧಾನಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ವೈಟ್ ಟಾಪಿಂಗ್ ಕಾಮಗಾರಿಯನ್ನು ನಡೀತಾ ಇತ್ತು ಮೊದಲಿಂದನೂ ಕೂಡ. ಈ ವೈಟ್ ಟಾಪಿಂಗ್ ಕಾಮಗಾರಿಗೆ ಸಂಬಂಧಪಟ್ಟಂತೆ 2,000 ಕೋಟಿಗಳಷ್ಟು ಒಂದು ದೊಡ್ಡ ಮೊತ್ತದ ಟೆಂಡರ್ ಅನ್ನ ಕರೆದು ಒಂದೇ ಒಂದು ಸಿಂಗಲ್ ಟೆಂಡರ್ ಅನ್ನ ಮಾಡಿದ್ದಾರೆ ಅಂತಕ್ಕಂಥದ್ದು ಈ ಎಸ್ ಹರೀಶ್ ಅವರ ಒಂದು ಆಪಾದನೆ. ಫೆಬ್ರವರಿ 5ನೇ ತಾರೀಕು ಟೆಂಡರ್ ಅನ್ನ ಕಾಲ್ ಮಾಡಿ ಫೆಬ್ರವರಿ 17ರೊಳಗೆ ಕಾಮಗಾರಿಯನ್ನ ಮುಗಿಸ್ಬೇಕು ಅಂತಕ್ಕಂಥ ಕಾರ್ಯಾದೇಶವನ್ನು ಕೊಟ್ಟು ಈ ಒಂದು
ಕಾಮಗಾರಿಗೆ ಸಂಬಂಧಪಟ್ಟಂತೆ ಬಹುದೊಡ್ಡ ಮೊತ್ತದ ಒಂದು ಹಗರಣವನ್ನ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಆ ಮೂಲಕ ಲೋಕಸಭಾ ಚುನಾವಣೆಗೆ ದುಡ್ಡನ್ನು ಕಲೆಕ್ಟ್ ಮಾಡಿದೆ ಅಂತಕ್ಕಂಥದ್ದು ಆರೋಪವನ್ನ ಬಿಜೆಪಿ ನಾಯಕರು ಇದೀಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾಡ್ತಾ ಇದ್ದಾರೆ. ಅರೆ, ಅಲ್ಲಿ ಬಿಬಿಎಂಪಿ ಟೆಂಡರ್ ಕರೀತು, ಒಬ್ಬ ಹರ್ಯನಾಗಿರ್ತಕ್ಕಂಥ ಗುತ್ತಿಗೆದಾರನಿಗೆ ಆ ಗುತ್ತಿಗೆಯನ್ನು ಕೊಡ್ತು, ಆತ ಕೆಲಸವನ್ನ ಮುಗಿಸಿದಾನೆ, ಆತನಿಗೆ ಬಿಲ್ ಅನ್ನು ಸರ್ಕಾರ ಕೊಟ್ಟಿದೆ. ಇದರಲ್ಲಿ ಹಗರಣದ ಪ್ರಶ್ನೆ ಏನು ಅಂತಕ್ಕಂಥದ್ದು ನಿಮ್ಮ ಮನಸ್ಸಲ್ಲಿ ಬರ್ಬೋದು. ಸ್ನೇಹಿತರೆ, ಇಲ್ಲಿ ಆಗಿರ್ತಕ್ಕಂಥದ್ದೇ ಬಹುದೊಡ್ಡ ಹಗರಣ. ಕಳೆದ ಬಾರಿ ಮಂಗಳೂರಿನಲ್ಲಿ ವಿಧಾನಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಿ ಸೋಲನ್ನು ಕಂಡಿದ್ದಂತಹ ಮೊಹಿದ್ದೀನ್ ಬಾವಾ ಅವರ ಒಂದು ಒಡೆತನದ ಒಂದು ಕನ್ಸ್ಟ್ರಕ್ಷನ್ ಕಂಪ್ನಿಗೆ ಅವರ ಸಹೋದರನ ಹೆಸರಿಗೆ, ಅಂದರೆ ಮೊಹಿದ್ದೀನ್ ಬಾವಾ ಅವರ ಸಹೋದರನ ಹೆಸರಿಗೆ ಈ 2,000 ಕೋಟಿಗಳಷ್ಟು ಹಣದ ಒಂದು ಬೃಹತ್ ಟೆಂಡರ್ ಅನ್ನ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನ ಇದೀಗ ಬಿಜೆಪಿ ನಾಯಕರು ಆಪಾದನೆಯನ್ನ ಮಾಡ್ತಾ ಇದ್ದಾರೆ. ಇದು ಕೇವಲ 20 ಸಿಂಗಲ್ ಟೆಂಡರ್ ಅನ್ನ ಮಾಡಿರ್ತಕ್ಕಂಥದ್ದು ಅನೇಕ ಊಹಾಪೋಹಗಳಿಗೆ ಕಾರಣವಾಗಿದ್ದು, ಬೇರೆ ಯಾರು ಕೂಡ ಈ ಕಾಮಗಾರಿಗೆ ಟೆಂಡರ್ ಅನ್ನ ಹಾಕಿರ್ಲಿಲ್ವಾ ಅಂತಕ್ಕಂಥದ್ದು ಬಿಜೆಪಿ ನಾಯಕರ ಪ್ರಶ್ನೆ. ಅದಕ್ಕೂ ಮೀರಿ ಬಿಬಿಎಂಪಿಯಲ್ಲಿ ಟೆಂಡರ್ ಅನ್ನು ಅಪ್ರೂವಲ್ ಮಾಡೋದಕ್ಕೆ ಕೆಲವೊಂದು ನಿಯಮಗಳಿದಾವೆ. 25 ಕೋಟಿಗೂ ಮೀರಿದ ಒಂದು ಟೆಂಡರ್ ಅನ್ನ ಕಾಲ್ ಮಾಡಿದ್ರೆ ಅದು ಟೆಕ್ನಿಕಲ್ ಬಿಡ್ಗಾಗಿ ಮೇಲಿನ ಹಂತಕ್ಕೆ ಹೋಗ್ಬೇಕಾಗುತ್ತೆ. ಇದಕ್ಕಾಗಿ ಒಂದು ರತ್ನಾಕರ್ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಕೂಡ ಬಿಬಿಎಂಪಿ ರಚನೆ ಮಾಡಿತ್ತು. ಈ ಒಂದು ಟೆಂಡರ್ ಅನ್ನ ಮೊಹಿದ್ದೀನ್ ಬಾವಾ ಅವರ ಸಹೋದರ ಸೈಫುದ್ದೀನ್ ಅವರಿಗೆ ಕೊಡಬೇಕು ಅನ್ನೋ ಕಾರಣಕ್ಕೆ ಈ 2,000 ಕೋಟಿಗಳಷ್ಟು ಬೃಹತ್ ಮೊತ್ತದ ಒಂದು ಟೆಂಡರ್ ಅನ್ನ ಕರೆದಂತ ಸಂದರ್ಭದಲ್ಲಿ ಆ ತಾಂತ್ರಿಕ ಸಮಿತಿ ಏನಿತ್ತು ರತ್ನಾಕರ್ ಅವರ ನೇತೃತ್ವದಲ್ಲಿ, ಆ ಸಮಿತಿಯನ್ನು ವಿಸರ್ಜನೆ ಮಾಡಿ ಅಲ್ಲಿರ್ತಕ್ಕಂಥ ಎಡಬ್ಲ್ಯೂ ಮತ್ತು ಸಿಇ ಎರಡೂ ಚಾರ್ಜ್ನಲ್ಲಿರ್ತಕ್ಕಂಥ ಪ್ರಹ್ಲಾದ್ ಅಂತಕ್ಕಂಥ ಒಬ್ಬ ಅಧಿಕಾರಿ ಈ 2 ಟೆಂಡರ್ ಅನ್ನು ಅನುಮೋದನೆ ಮಾಡೋದ್ರ ಮೂಲಕ ಮೊಹಿದ್ದೀನ್ ಬಾವಾ ಅವರ ಸಹೋದರ ಸೈಫುದ್ದೀನ್ ಅವರಿಗೆ ಯಾವುದೇ ಕಾಲಾವಕಾಶವನ್ನು ಕೊಡದೆ, ಅಂದರೆ ಕೇವಲ 21 ದಿನದಲ್ಲಿ ಈ ಕಾಮಗಾರಿಯನ್ನು ಮುಗಿಸ್ಬೇಕು. ರಾಜ್ಯದಲ್ಲಿ ಮಳೆಗಾಲ ಪ್ರಾರಂಭವಾಗ್ತಾ ಇದೆ, ಆ ಕಾರಣಕ್ಕೆ ರಸ್ತೆಗಳಲ್ಲಿ ಗುಂಡಿ ಬೀಳ್ತವೆ ಅಂತಕ್ಕಂಥ ಒಂದು ಕಾರಣವನ್ನ ಮುಂದಿಟ್ಟು ಒಬ್ಬ ಸೋದರ ಸೈಫುದ್ದೀನ್ ಅವರಿಗೆ ಈ ಟೆಂಡರ್ ಅನ್ನ ಕೊಟ್ಟಿದೆ. ಈ ಟೆಂಡರ್ ಯಾವುದೇ ರೀತಿಯ ತಾಂತ್ರಿಕ ಅನುಮೋದನೆಯನ್ನ ಪಡ್ಕೊಂಡಿಲ್ಲ. ಒಬ್ಬನೇ ಒಬ್ಬ ಅಧಿಕಾರಿ 2 ಜಾಗದಲ್ಲಿ ಕೂತು ಏಕಪಾತ್ರ ಅಭಿನಯವನ್ನ ಮಾಡೋದ್ರ ಮೂಲಕ ಈ ಟೆಂಡರ್ಗೆ ಅನುಮೋದನೆಯನ್ನ ಕೊಟ್ಟು ಆ ಒಂದು ಗುತ್ತಿಗೆದಾರನ ಹೆಸರಿಗೆ ಬಿಲ್ ಅನ್ನ ಪಾಸ್ ಮಾಡಿದ್ದಾರೆ ಅಂತಕ್ಕಂಥದ್ದು ಬಿಜೆಪಿ ನಾಯಕ ಹರೀಶ್ ಅವರ ಬಹುದೊಡ್ಡ ಆಪಾದನೆ. ನಿಜಕ್ಕೂ ಕಾಂಗ್ರೆಸ್ ಈ ಒಂದು ದೊಡ್ಡ ಹಗರಣಕ್ಕೆ ಕೈ ಹಾಕಿದೆಯಾ? ಬಿಬಿಎಂಪಿ ಆಯುಕ್ತರಾಗಿರ್ತಕ್ಕಂಥ ತುಷಾರ್ ಗಿರಿನಾಥ್ ಅವರ ಮೇಲೂ ಕೂಡ ಈ ಹರೀಶ್ ಅವರು ಆಪಾದನೆಯನ್ನ ಮಾಡಿದ್ದು, ಇಲ್ಲಿ ಎಲ್ಲ ಅಧಿಕಾರಿಗಳು ಸೇರಿ ಈ ಬಹುದೊಡ್ಡ ಮೊತ್ತದ ಒಂದು ಟೆಂಡರ್ನಲ್ಲಿ ದೊಡ್ಡ ಭ್ರಷ್ಟಾಚಾರವನ್ನ ಮಾಡಿದ್ದಾರೆ. ಆ ಮೂಲಕ ಸಿಂಗಲ್ ಟೆಂಡರ್ ಅನ್ನ ಕೊಡೋದ್ರ ಮೂಲಕ ರಾಜ್ಯದ ಕಾಂಗ್ರೆಸ್ ಲೋಕಸಭಾ ಚುನಾವಣೆಗೆ 2,000 ಕೋಟಿಗಳಷ್ಟು ಹಣವನ್ನು ಕಲೆಕ್ಟ್ ಮಾಡತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿತ್ತು ಅಂತಕ್ಕಂಥದ್ದು ಈ ಬಿಜೆಪಿ ನಾಯಕರ ಆಪಾದನೆ. ಸ್ನೇಹಿತರೆ, ಈ ಬಿಜೆಪಿ ನಾಯಕರು ಮಾಡಿರ್ತಕ್ಕಂಥ ಈ ಬೃಹತ್ ಭ್ರಷ್ಟಾಚಾರದ ಆಪಾದನೆ ಮುಂದಿನ ದಿನಗಳಲ್ಲಿ ವಿಧಾನಸಭಾ ಮಂಡಲದ ಅಧಿವೇಶನದಲ್ಲಿ ಯಾವ ರೀತಿ ಪ್ರತಿಧ್ವನಿಸುತ್ತೆ, ನಿಜಕ್ಕೂ ಕೂಡ ಕಾಂಗ್ರೆಸ್ ಸರ್ಕಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಜುಗರಕ್ಕೊಳಗಾಗುತ್ತಾ ಕಾದ್ ನೋಡೋಣ. ಈ ಒಂದು ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ. ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವೇನು ನನ್ನ ಇಟಿಕೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಅದೇ ರೀತಿ ನನ್ನ ಇಟಿಕೆ ಹೇಮಂತ್ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು ಸ್ನೇಹಿತರೆ, ಶುಭ ದಿನ.